ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ಈ ವಿಡಿಯೋದಲ್ಲಿ ಆಡಿಯೋ ರೇ ಕಂಪ್ನಿಯ AI04 ಆಡಿಯೋ ಇಂಟರ್ಫೇಸನ್ನು ನಾವು ಮೊಬೈಲ್ನಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಡಿಯೋ ಇಂಟರ್ಫೇಸ್ ಜೊತೆ ಬಂದಂತಹ USB ಕೇಬಲ್ 2 ಮತ್ತು ಇದೊಂದು ಅಡಾಪ್ಟರು, ಹಾಗೆ 6.3 ಅಡಾಪ್ಟರು, ಇವುಗಳನ್ನು ಬಳಸ್ಕೊಂಡು ನನ್ನಲ್ಲಿರುವಂಥ ಈ ಡೈನಾಮಿಕ್ ಮೈಕನ್ನು ಈ ಮೊಬೈಲ್ದಲ್ಲಿ ಹೇಗೆ ಬಳಸ್ಬೇಕು ಅನ್ನೋದನ್ನು ನೋಡೋಣ. ಈಗ ನೋಡ್ರಿ, ಆಡಿಯೋ ಇಂಟರ್ಫೇಸ್ ಇದೆ. ಆಮೇಲೆ ಇದು 2 USB ಕೇಬಲ್ ಇದಾವೆ. ಇದನ್ನು USB ಕೇಬಲನ್ನು ನಾನು ಪವರ್ ಸಪ್ಲೈ ಮಾಡಲಿಕ್ಕೆ ಚಾರ್ಜರ್ ಕನೆಕ್ಟ್ ಮಾಡಿದ್ದೀನಿ. ಈ ಆಡಿಯೋ ಇಂಟರ್ಫೇಸಿಗೆ ಪವರ್ ಸಪ್ಲೈ ಮಾಡೋ ಸಲುವಾಗಿ USB ಚಾರ್ಜರ್ ಆಗಿ ಬಳಸ್ತಾ ಇದ್ದೀನಿ. ಹಾಗೆ ಈ ಕೇಬಲನ್ನು ನಾನು ಮೊಬೈಲಿಗೆ ಕನೆಕ್ಟ್ ಮಾಡಲಿಕ್ಕೆ, ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಯರ್ಫೋನ್ ಇದೆ ನೋಡ್ರಿ. ಹಾಗೆ ಇದೊಂದು ಬೀಟಾ 5080 ಅನ್ನುವಂಥ ಡೈನಾಮಿಕ್ ಮೈಕ್. ಇಷ್ಟೊಂದು ಇವುಗಳನ್ನು ಬಳಸ್ಕೊಂಡು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಫಸ್ಟಿಗೆ ನಾನು ಪವರ್ ಸಪ್ಲೈ ಕೊಡ್ತೀನಿ ನೋಡ್ರಿ. ಈಗ ಮೊಬೈಲ್ ಚಾರ್ಜರ್ ಐತಲ್ಲ, ಅದನ್ನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಎಲ್ಲಿ 5 ವೋಲ್ಟ್ DC ಅಂತಿದೆ ನೋಡ್ರಿ, ಅಲ್ಲಿ ಕನೆಕ್ಟ್ ಮಾಡಿ. ಅಂದರೆ ಈಗ ಇಂಟರ್ಫೇಸಿಗೆ ಪವರ್ ಸಪ್ಲೈ ಆಯಿತು, ಪವರ್ ಬಟನ್ ಆನ್ ಆಯಿತು. ಅವಾಗ ಇದನ್ನು ಪವರ್ ಸೋರ್ಸ್ ಬಟನ್ ಇದೆ ನೋಡ್ರಿ, ಇದನ್ನು ಆನ್ ಇಡಬೇಕು. ಯಾಕಂದ್ರೆ ಮೊಬೈಲ್ದಲ್ಲಿ ಬಳಸ್ತೇವಲ್ಲ, 5 ವೋಲ್ಟ್ ಅಷ್ಟು ಪವರು ಮೊಬೈಲ್ ಇದಕ್ಕೆ ಸಪ್ಲೈ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು 5 ವೋಲ್ಟ್ DC ಪವರ್ ಸಪ್ಲೈನ ಈ ಇಂಟರ್ಫೇಸಿಗೆ ಕೊಡಬೇಕು. ಆಮೇಲೆ ಈ ಬಟನನ್ನು ಆನ್ ಮಾಡಬೇಕು, ಮೊದಲೇದ್ದು. ಎರಡನೇದಾಗಿ ಇನ್ನೊಂದು USB ಕೇಬಲ್ ಇದೆಯಲ್ಲ, ಈ ಕೇಬಲನ್ನು ಈ ಅಡಾಪ್ಟರ್ನ ಜೋಡಿಸ್ರಿ. OTG ಅಂತೀವಲ್ಲ, ಸಾರಿ, ಇಲ್ಲಿ USB ಜೋಡಿಸಿದ್ವಿ. ಇಷ್ಟ ಆಯ್ತಲ್ಲ. ಈಗ ಇದನ್ನಿಲ್ಲಿ USB 2.0 ಐತಲ್ಲ, ಇದಕ್ಕೆ ಕನೆಕ್ಟ್ ಮಾಡಿದೆ. ನಾನು ಕನೆಕ್ಟ್ ಮಾಡಿದೆ. ಇನ್ನೊಂದು ಎಂಡನ್ನು ನಾನು ಮೊಬೈಲಿಗೆ ಜೋಡಿಸ್ತೇನೆ ರೀ. ಜೋಡಿಸಿದೆ. ಜೋಡಿಸಿ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಯರ್ಫೋನ್ ಜೋಡಿಸ್ತೀನಿ. ಅದಕ್ಕೆ ಈ ಆಡಿಯೋ ಇಂಟರ್ಫೇಸ್ ಜೊತೆ ಬಂದಂಥ ಈ 6.35 ಅಡಾಪ್ಟರನ್ನು ಬಳಸ್ತೀನಿ ನಾನು. ಇದನ್ನು ಬಳಸಿ ಇಲ್ಲಿ ಆಡಿಯೋ ಇಂಟರ್ಫೇಸ್ದ ಫ್ರಂಟ್ ಇರಲಿ ನೋಡ್ರಿ, 6.35 ಅಲ್ಲಿ ಜೋಡಿಸ್ತೀನಿ. ಜೋಡಿಸಿದೆ, ಪವರ್ ಸಪ್ಲೈ ಕೊಟ್ಟೆ. ಆಮೇಲೆ ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿದೆ. ಇದು ಇಯರ್ಫೋನಿಗೆ ಜೋಡಿಸಿದೆ ನಾನು. ಹಲೋ. ಆಮೇಲೆ ಮೈಕನ್ನು ಜೋಡಿಸ್ತೀನಿ. ಇಲ್ಲಿ ಫ್ರಂಟ್ ಬಂದು XLR ಪೋರ್ಟ್ ಇದೆ ನೋಡ್ರಿ, ಅಲ್ಲಿ ಮೈಕನ್ನು ಜೋಡಿಸಿದೆ. ಹಲೋ 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 ಹಲೋ. ಈಗ ಮೊಬೈಲ್ ಜೋಡಿಸಿದೆ. ಆಮೇಲೆ ಮೊಬೈಲ್ದಾಗ ಚಾರ್ಜ್ ಮಾಡಬೇಕು, ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೋಬೇಕಂತಂದರೆ ನಾವೇನು ಮಾಡ್ಕೋಬೇಕು, ಮೊಬೈಲ್ದಲ್ಲಿರುವಂತಹ ರೆಕಾರ್ಡರನ್ನು ಆನ್ ಮಾಡ್ಕೋಬೇಕು. ಇಲ್ಲಿದೆ ನೋಡ್ರಿ ಆಡಿಯೋ ರೆಕಾರ್ಡ್ನ
ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತೀನಿ ನೋಡ್ರಿ ನಾನು. ಹಲೋ ಹಲೋ ಹಲೋ, ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಮೊಬೈಲ್ದಲ್ಲಿ. ಆತ್ಮೀಯ ಸ್ನೇಹಿತರೆ, ನಾನೀಗ ಆಡಿಯೋ ಇಂಟರ್ಫೇಸನ್ನು ಮೊಬೈಲ್ದಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಅದರ ಆಡಿಯೋ ಕ್ವಾಲಿಟಿ ಹೇಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈ ಇಂಟರ್ಫೇಸ್ ಎದಕ್ಕೆ ಯೂಸ್ಫುಲ್ ಅಂತಂದರೆ ಸಿಂಗರ್ಸಿಗೆ ಹೆಚ್ಚು ಉಪಯುಕ್ತ. ಬಟ್ ನನ್ನ ಉದ್ದೇಶ ಸಿಂಗಿಂಗ್ ಅಲ್ಲ, ಮನೆಯಲ್ಲೇ ಹೋಮ್ ಸ್ಟುಡಿಯೋ ಮಾಡ್ಕೊಳ್ಳಿಕ್ಕೆ ಮತ್ತು ಪೋಡ್ಕಾಸ್ಟಿಂಗ್ ಸೆಟಪ್ ಮಾಡ್ಕೊಳ್ಳಿಕ್ಕೆ ಈ ಆಡಿಯೋ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ಈ ಇಂಟರ್ಫೇಸನ್ನು ನಾನೀಗ ಮೊಬೈಲ್ದಲ್ಲಿ ಬಳಸ್ತಾ ಇದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಏನು ಬರ್ತಾ ಇದೆ ನೋಡ್ರಿ. ಹಲೋ ಹಲೋ ಹಲೋ, ಈಗ ವೇವ್ಸ್ ಏನು ಬರ್ತಾವೆ ನೋಡ್ರಿ. ಹಲೋ ಹಲೋ ಹಲೋ. ಆತ್ಮೀಯ ಸ್ನೇಹಿತರೆ, ನಾನೀಗ ಆಡಿಯೋ ಅರಿಯೋ ಅನ್ನುವಂಥ AI04 ಕಂಡೆನ್ಸರ್ ಇದು ಆಡಿಯೋ ಇಂಟರ್ಫೇಸನ್ನು ನಾನು ಮೊಬೈಲಿಗೆ ಕನೆಕ್ಟ್ ಮಾಡಿ ಬಳಸ್ತಾ ಇದ್ದೀನಿ. ಆಡಿಯೋ ಹೇಗೆ ರೆಕಾರ್ಡ್ ಆಗ್ತಾ ಇದೆ, ಆಡಿಯೋ ಕ್ವಾಲಿಟಿ ಹೆಂಗಿದೆ, ಬ್ಯಾಕ್ಗ್ರೌಂಡ್ ನೈಸ್ ಬರ್ತಾ ಇದೆಯೋ ಇಲ್ಲೋ, ಆಮೇಲೆ ಆಡಿಯೋದ ಬೇಸ್ ಹೆಂಗಿದೆ, ಕ್ಲಾರಿಟಿ ಹೆಂಗಿದೆ ಅನ್ನೋದನ್ನು ಗಮನಿಸಿ. ಹಲೋ, ಮೈಕ್ ಟೆಸ್ಟಿಂಗ್ ಹೊಂಟುತ್ತೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.